ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಗೀತಾ ರವಿ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ತುಂಬಾ ಚೆನ್ನಾಗಿದ್ದೀನಿ. ಬನ್ನಿ ಸ್ನೇಹಿತರೆ, ಇವತ್ತು ಮಾವಿನಕಾಯಿ ಉಪ್ಪಿನಕಾಯಿ ಯಾವ ಥರ ಹಾಕೋದು ಅಂಥೇಳಿ ನಾನು ತೋರಿಸ್ಕೊಡ್ತೀನಿ. ತುಂಬ ಈಸಿಯಾಗಿ ಮಾವಿನಕಾಯಿ ಉಪ್ಪಿನಕಾಯಿನ ಹಾಕೋಬೋದು ಸ್ನೇಹಿತರೆ. ಇನ್ನು ಇದು ನಮ್ಮದೇ ತೋಟದ ಮಾವಿನಕಾಯಿ ಆಗಿರುತ್ತೆ. ಅಂದರೆ ನಮ್ಮದು ಅಂದರೆ ನಮ್ಮ ಅತ್ತೆ ತಂಗಿಯವ್ರ ತೋಟದ್ದು. ಅವರು ನಾವು ವರ್ಷ ಮಾವಿನಕಾಯಿನ ಕೊಂಡ್ಕೊಳ್ಳೋದೇ ಇಲ್ಲ, ಅವರೇ ನಮಗೆ ಉಪ್ಪಿನಕಾಯಿ ಎಲ್ಲ ರೆಡಿ ಮಾಡಿಕೊಡ್ತಾರೆ. ಇನ್ನು ಇದಕ್ಕೆ ಬೇಕಾಗಿರ್ತಕ್ಕಂಥ ಸಾಮಗ್ರಿ ಸ್ವಲ್ಪ ಬೆಳ್ಳುಳ್ಳಿ, ಚಿಲ್ಲಿ ಪೌಡ್ರು, ಸಾಸಿವೆ ಮತ್ತು ಮೆಂತ್ಯ, ಇದಿಷ್ಟಾದರೆ ಸಾಕಾಗತ್ತೆ. ಇನ್ನು ನೆಕ್ಸ್ಟು ಪ್ರೊಸೆಸ್ ಏನಪ್ಪ ಅಂದರೆ ಸಾಸಿವೆ ಮತ್ತು ಮೆಂತ್ಯ ಏನು ಇಟ್ಕೊಂಡಿದ್ದೀವಿ ಇದನ್ನು ಸ್ವಲ್ಪ ಪೇಸ್ಟ್ ಮಾಡ್ಕೊಳ್ಳೋಣ. ಬೇಕು ಅಂದರೆ ನೀವು ಹುರ್ಕೋಬೋದು, ನಾನೇನು ಇಲ್ಲಿ ಹುರ್ಕೊಂಡಿಲ್ಲ. ಕೆಲವೊಬ್ಬರು ಹುರ್ಕೋತಾರೆ, ನಾವು ಹುರ್ಕೊಳಕ್ಕೆ ಹೋಗಲ್ಲ. ನೋಡಿ, ಇಷ್ಟಾದರೆ ಸಾಕಾಗತ್ತೆ. ಸ್ವಲ್ಪ ಪೌಡ್ರು ತೆರಿನೇ ಮಾಡ್ಕೊಂಡಿದ್ದೀನಿ, ತುಂಬ ನೈಸಾಗೇನು ಮಾಡ್ಕೊಂಡಿಲ್ಲ ಸ್ನೇಹಿತರೆ. ಇನ್ನು ಇದೇ ಪೌಡ್ರಿಗೆ ಸ್ವಲ್ಪ ಬೆಳ್ಳುಳ್ಳಿನ ದಪ್ಪ ಸಿಪ್ಪೆ ಇತ್ತಲ್ವ ಅದನ್ನೆಲ್ಲ ರಿಮೂವ್ ಮಾಡಿಕೊಂಡು ಒಂದು ಪೇಸ್ಟ್ ಮಾಡ್ಕೊಳ್ತೀನಿ ಅಷ್ಟೇ. ಇನ್ನು ಸ್ವಲ್ಪ ಅರ್ಧ ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ, ಇನ್ನೊಂದು ಅರ್ಧ ಒಗ್ಗರಣೆಗೆ ಹಾಕೋಬೇಕಾಗತ್ತೆ. ಇನ್ನು ಮಾವಿನಕಾಯಿ ಇದಿಷ್ಟು ಮಾಡಿ ಇಟ್ಬಿಟ್ಟು ನಂತರ ಮಾವಿನಕಾಯಿ ಹೆಚ್ಕೊಳ್ಳೋ ಪ್ರೊಸೆಸ್ಸನ್ನು ನಾವು ಇಟ್ಕೋಬೇಕಾಗತ್ತೆ. ಬೇಗ ಮಾವಿನಕಾಯಿ ಹೆಚ್ಚಿಟ್ಕೊಂಬಿಟ್ರೆ ಒಂದು ಸ್ವಲ್ಪ ನೀರು ಬಿಟ್ಕೊಂಡಂಗೆ ಆಗುತ್ತಲ್ವ, ಹಾಗಾಗಿ ಪೌಡ್ರು ಮಾಡಿ ಇಟ್ಕೊಂಡು ನಂತರ ನಾವು ಮಾವಿನಕಾಯಿನ ಹೆಚ್ಕೊತಾ ಇದ್ದೀನಿ. ಇನ್ನು ಚಿಕ್ಕದಾಗಿ ಬೇಕು ಅಂದರೆ ಚಿಕ್ಕದಾಗಿ ಹೆಚ್ಕೊಳ್ಳಿ, ದಪ್ಪ ಬೇಕು ಅಂದರೆ ನೋಡಿ ದಪ್ಪದಾಗಿ ಹೆಚ್ಕೋಬೋದು. ನಾವಿಲ್ಲಿ ಸ್ವಲ್ಪ ಸಣ್ಣದಾಗೆ ಹೆಚ್ಕೊತಾ ಇದ್ದೀವಿ. ಸಣ್ಣದಾಗಿ ಹೆಚ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ ನಾವು ಸಣ್ಣದಾಗೆ ಹೆಚ್ಕೊತಾ ಇದ್ದೀವಿ. ಇವರು ಚಿಕ್ಕತ್ತೆ ನೋಡಂಟಿ ಇಲ್ಲಿ ಹಿಂಗನ್ರಿ ಹಿಂಗನ್ರಿ. ಇನ್ನು ನಮಗೆ ಉಪ್ಪಿನಕಾಯಿ ಎಲ್ಲ ನಮ್ಮ ಚಿಕ್ಕ ಅತ್ತೆ ಅವರೇ ಹಾಕ್ಕೊಡೋದು, ಅಂದರೆ ನಮ್ಮ ಅತ್ತೆ ತಂಗಿ. ನೋಡಿ, ನಾನು ಯಾವ ಥರ ತೋರಿಸ್ತಾ ಇದ್ದೀನಿ ಅದೇ ಪ್ರೊಸೆಸ್ಸಲ್ಲಿ ಹಾಕ್ಕೊಳ್ಳಿ. ನೋಡಿ, ಸ್ವಲ್ಪ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಲ್ಲ, ಹೆಚ್ಚಿಟ್ಕೊಂಡ ನಂತರ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳಿ. ಉಪ್ಪನ್ನು ಆ್ಯಡ್ ಮಾಡ್ಕೊಂಡ ನಂತರ ಮತ್ತೆ ನಾನಿಲ್ಲಿ ಒಂದು 7-8 ಕಾಯಿಗೆ ಹಾಕಿರ್ತಕ್ಕಂಥದ್ದು ಇಲ್ಲಿ, ಅಂದರೆ ಮಾವಿನಕಾಯಿ ಒಂದು 7-8 ತೊಗೊಂಡಿದ್ದೀನಿ. ಮತ್ತು ಈ ಥರ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಉಪ್ಪನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಮತ್ತು ಅದ್ರ ಮೇಲೆ ಇನ್ನೊಂದು ಸ್ವಲ್ಪ ಮಾವಿನಕಾಯಿನ ಹಾಕ್ಕೊತೀನಿ ಸ್ನೇಹಿತರೆ. ನೋಡಿ, ಇನ್ನೊಂದು ಸ್ವಲ್ಪ ಮೇಲ್ಗಡೆ ಮಾವಿನಕಾಯಿ ಹಾಕಿ ಇನ್ನೊಂದು ಸ್ವಲ್ಪ ಉಪ್ಪನ್ನು ಮತ್ತೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಉಪ್ಪು ಹಾಕಿದಷ್ಟು ತುಂಬ ಚೆನ್ನಾಗಿರುತ್ತೆ. ತುಂಬ ಉಪ್ಪು ಅಂತಲೂ ಅನಿಸಲ್ಲ, ಮೀಡಿಯಮ್ಮಾಗಿ ಹಾಕೋಬೇಕಾಗತ್ತೆ ಉಪ್ಪನ್ನ. ಇನ್ನು ಇದಕ್ಕೇ ಚಿಲ್ಲಿ ಪೌಡ್ರನ್ನ ಹಾಕೋಬೇಕಾಗತ್ತೆ. ನಿಮ್ಮ ಹತ್ರ ಹೋಮ್ ಮೇಡ್ ಚಿಲ್ಲಿ ಪೌಡ್ರ್ ಇದ್ದರೆ ಹಾಕ್ಕೊಳ್ಳಿ. ನಮ್ಮ ಹತ್ರ ಇರಲಿಲ್ಲ ಹೋಮ್ ಮೇಡು, ಹಾಗಾಗಿ ನಾವು ಚಿಲ್ಲಿ ಪೌಡ್ರನ್ನ ಅಂಗಡಿಯಿಂದನೇ ತಂದು ಯೂಸ್ ಮಾಡ್ಕೊಂಡಿದ್ದೀವಿ ಸ್ನೇಹಿತರೆ. ಇನ್ನು ತೋತಾಪುರಿ ಕಾಯಿ ಅಲ್ವಾ ಇದು, ಅಂದರೆ ಗಿಣಿಮೂತಿ ಮಾವಿನಕಾಯಿ ಅಂತಾರೆ, ತೋತಾಪುರಿ ಅಂತಾರೆ. ನಿಮ್ಮ ಕಡೆ ಏನಂತಾರೆ ಅಂತೇಳಿ ಕಮೆಂಟ್ ಮಾಡಿ. ನಾವು ಇದನ್ನು ತೋತಾಪುರಿ ಮಾವಿನಕಾಯಿ ಅಂತ ಕರಿತೀವಿ. ಇದು ಜಾಸ್ತಿ ಹುಳಿ ಇರೋದಿಲ್ಲ, ಬೇರೆ ಮಾವಿನಕಾಯಿಗೆ ಹೋಲಿಸಿದ್ರೆ ಸ್ವಲ್ಪ ಹುಳಿ ಕಡಿಮೆನೇ ಇರುತ್ತೆ. ಸ್ವಲ್ಪ ಖಾರವಾಗೆ ಮಾಡ್ಕೊಳ್ಳೋಣ ಅಂಥೇಳಿ ಖಾರವಾಗೆ ಮಾಡ್ಕೊಂಡಿದ್ದೀವಿ. ಇನ್ನು ನಾವು ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ ಪೌಡ್ರು ಮತ್ತು ಬೆಳ್ಳುಳ್ಳಿನ, ಇದನ್ನು ಇದಕ್ಕೇ ಮಿಕ್ಸ್ ಮಾಡಿ ಸ್ಪೂನಲ್ಲಿ ಬೇಕಾದರೆ ಸ್ಪೂನಲ್ಲಿ ಕಲಿಸ್ಕೊಳ್ಳಿ. ಇವರು ಆಂಟಿ, ಅದೇ ನಾನು ಹೇಳಿದ್ನಲ್ವ ನಮ್ಮ ಚಿಕ್ಕತ್ತೆ, ಅವರು ಕೈಯಲ್ಲೇ ಎಲ್ಲ ಕಲಿಸ್ಬಿಡ್ತಾರೆ. ಸ್ಪೂನಲ್ಲಿ ಅಷ್ಟು ಮಿಕ್ಸ್ ಆಗೋಲ್ಲ, ಸುಮ್ಮನೆ ಇರು, ಆಮೇಲೆ ಟೇಸ್ಟು ಇರೋಲ್ಲ. ಕೈಯಲ್ಲಿ ಏನೇ ಮಾಡಿದ್ರು ಸ್ನೇಹಿತರೆ, ಕೈನಲ್ಲಿ ಮಾಡಿದ್ರೇ ರುಚಿ ಜಾಸ್ತಿ ಇರುತ್ತೆ. ಅದೇನೋ ಗೊತ್ತಿಲ್ಲ, ಮತ್ತು ಹುಳನೂ ಆಗೋದಿಲ್ಲ ಇವ್ರ ಕೈಯಲ್ಲಿ. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ, ವರ್ಷಗಟ್ಟಲೆ ಇಟ್ಕೊಂಡು ತಿಂತೀವಿ ನಾವು. ನಮಗಂತೂ ಯಾವಾಗಲೂ ಉಪ್ಪಿನಕಾಯಿನ ಇವರೇ ನಮಗೆ ಮಾಡಿಕೊಡೋದು. ನೋಡಿ, ಈ ಥರ ಕೈಯಲ್ಲೇ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನಮಗಾದರೆ ಕೈಯೆಲ್ಲ ಉರಿ ಬಂದುಬಿಡುತ್ತೆ ಸ್ನೇಹಿತರೆ, ಬಟ್ ಅವರಿಗೆ ಅಭ್ಯಾಸ ಆಗಿದೆ ಅಲ್ವಾ, ಹಾಗಾಗಿ ಅವರು ಏನಾಗಲ್ಲ ಬಿಡು, ನಾನು ಹಂಗೂ ಸ್ಪೂನಲ್ಲೇ ಮಾಡಂಟಿ ಅಂತ ಅಂದೆ. ಬೇಡ ಸ್ಪೂನಲ್ಲಿ ನೀಟಾಗಿ ಮಿಕ್ಸ್ ಮಾಡಲ್ಲ, ಈ ಥರ ಕೈಯಲ್ಲೇ ಮಾಡಿದ್ರೆ ಸರಿ ಅಂತ ಹೇಳಿ ಕೈನಲ್ಲೇ ನೀಟಾಗಿ ಮಿಕ್ಸ್ ಮಾಡಿದ್ರು. ಮತ್ತು ಇದಕ್ಕೆ ಒಂದು ಚೂರು ನೀರು ಸೋಕಿಸ್ಬಾರ್ದು ಸ್ನೇಹಿತರೆ, ಒಂದು ಹನಿ ನೀರು ಸೋಕಿಸ್ಬಾರ್ದು. ಮಾವಿನಕಾಯಿನೆಲ್ಲ ನೀಟಾಗಿ ಒರೆಸ್ಕೊಂಡು ನಾವು ಮಾಡ್ಕೋಬೇಕಾಗತ್ತೆ. ನಮ್ಮದು ಇದು ಮಾವಿನಕಾಯಿ ಇದೆಯಲ್ಲ, ಯಾವುದೇ ರೀತಿ ಪೌಡ್ರಾಗಲಿ ಆ ಥರ ಪೌಡ್ರ್ ಹಾಕಿ ಹಣ್ಣು ಕಾಯಿ ಮಾಡಿರ್ತಕ್ಕಂಥದ್ದಾಗಲಿ ಇಲ್ಲ. ಪ್ಯೂರಾಗಿ ಏನೂ ಕೆಮಿಕಲ್ ಇಲ್ಲದೆ ಬೆಳೆದಿರ್ತಕ್ಕಂಥ ಮಾವಿನಕಾಯಿ ಆಗಿರುತ್ತೆ. ಹಾಗಾಗಿ ತುಂಬ ಚೆನ್ನಾಗಿರುತ್ತೆ. ಪೌಡ್ರ್ ಹಾಕಿದ್ರೆ ಏನಾಗುತ್ತೆ ಗೊತ್ತಾ, ಅಷ್ಟು ಬಾಳಿಕೆ ಬರಲ್ಲ ಮಾವಿನಕಾಯಿ. ನಮ್ಮದೆಲ್ಲ ನಿಜ, ನಮಗೆ ಬೇರೆಯವರಿಗೆ ಕಂಪೇರ್ ಮಾಡಿದ್ರೆ ನಾವು ಒಂದು ಕೈ ಮೇಲೇ ಚೆನ್ನಾಗೇ ಈ ಥರ ವಿಚಾರದಲ್ಲಿ ನಮಗೆ ಚೆನ್ನಾಗಿ ಸಿಗತ್ತೆ ಫ್ರೂಟ್ಸ್ ಎಲ್ಲ, ಮಾವಿನಕಾಯಿ. ಮತ್ತು ಇದಕ್ಕೆ ಒಂದು ಒಳ್ಳೆ ಒಗ್ಗರಣೆ ಕೊಟ್ಕೋಬೇಕಾಗಿದೆ. ಸ್ವಲ್ಪ ಎಣ್ಣೆ ಹಾಕಿದ್ದೀನಿ, ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ಸಾಸಿವೆ ಮತ್ತು ಕರ್ಬೇವಿನ ಸೊಪ್ಪು,
ಕರ್ಬೇವಿನ ಸೊಪ್ಪು, 1 ಹಿಡಿಯಷ್ಟು ಕರ್ಬೇವಿನ ಸೊಪ್ಪು ಹಾಕಿದ್ದೀನಿ. ನಿಮಗೆ ಬೇಕು ಅಂದರೆ ಇನ್ನೂ ಹೆಚ್ಚಾಗಿ ಹಾಕ್ಕೊಳ್ಳಿ. ಸ್ವಲ್ಪ ಬೆಳ್ಳುಳ್ಳಿ ಜಜ್ಕೊಂಡಿದ್ದೀನಿ. ಈ ಬೆಳ್ಳುಳ್ಳಿನ ನೀಟಾಗೆ ಫ್ರೈ ಮಾಡ್ಕೋಬೇಕಾಗತ್ತೆ. ಫ್ರೈ ಮಾಡಿಕೊಂಡು ಇನ್ನೇನು ಪ್ರೊಸೆಸ್ ಇಲ್ಲ, ಇಷ್ಟೇ ಪ್ರೊಸೆಸ್ಸು. ನೋಡಿ ಎಷ್ಟು ಈಸಿಯಾಗಿ ನಾವು ಉಪ್ಪಿನಕಾಯಿನ ರೆಡಿ ಮಾಡ್ಕೋಬೋದು ಮನೆಯಲ್ಲೇ. ಈ ಅಂಗಡಿ ಉಪ್ಪಿನಕಾಯಿ ಏನಾಗುತ್ತೆ ಗೊತ್ತಾ, ತುಂಬ ಉಪ್ಪು ಹಾಕ್ಬಿಟ್ಟಿರ್ತಾರೆ. ಅಂದರೆ ಕೆಡಬಾರ್ದು ಅನ್ನೋ ಇಂಟೆನ್ಷನ್ನಿಂದ ಅಂಗಡಿ ಉಪ್ಪಿನಕಾಯಿಗಳಿಗೆ ಸ್ವಲ್ಪ ಉಪ್ಪನ್ನ ಮುಂದೆ ಮಾಡಿರ್ತಾರೆ. ನೋಡಿ ಈ ಉಪ್ಪಿನಕಾಯಿಗೆ ನಾವೇನು ಇದು ಒಗ್ಗರಣೆ ಮಾಡ್ಕೊಂಡ್ವಲ್ಲ ಅದನ್ನು ಆ್ಯಡ್ ಮಾಡ್ಕೊಳ್ಳೋದಷ್ಟೇ. ಈಗ ನೀಟಾಗೆ ಸ್ಪೂನಲ್ಲೇ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಇದನ್ನು ಕೈಯಲ್ಲಿ ಮಿಕ್ಸ್ ಮಾಡೋಕ್ಕಾಗಲ್ಲ, ಯಾಕಂದರೆ ಎಣ್ಣೆ ಬಿಸಿ ಇರತ್ತಲ್ವ. ಹಾಗಾಗಿ ಈ ಥರ ನೀಟಾಗೆ ಪೂರ್ತಿ ಪ್ರತಿಯೊಂದು ಹೋಳಿಗೂ ಮಿಕ್ಸ್ ಆಗಬೇಕು. ಆ ಥರ ನೀಟಾಗಿ ಒಗ್ಗರಣೆ ಮಿಕ್ಸ್ ಆಗೋ ಥರ ನೀಟಾಗೆ ಮಿಕ್ಸ್ ಮಾಡಿಕೊಂಡ್ರೆ ಒಂದೊಳ್ಳೆ ಹೋಮ್ ಮೇಡ್ ಉಪ್ಪಿನಕಾಯಿ, ಅದರಲ್ಲೂ ಮಾವಿನಕಾಯಿ ಉಪ್ಪಿನಕಾಯಿ ರೆಡಿ ಆಗುತ್ತೆ. ಇದಕ್ಕೆ ನಾವು ಬೆಲ್ಲನ ಯೂಸ್ ಮಾಡಲ್ಲ. ನಿಂಬೆಹಣ್ಣು ಉಪ್ಪಿನಕಾಯಿಗೆ ಮಾತ್ರ ನಾವು ಬೆಲ್ಲ ಆ್ಯಡ್ ಮಾಡ್ಕೋತೀವಿ. ಮಾವಿನಕಾಯಿ ಉಪ್ಪಿನಕಾಯಿಗೆಲ್ಲ ನಾವು ಬೆಲ್ಲ ಹಾಕೋಕ್ಕೆ ಹೋಗೋದಿಲ್ಲ ಸ್ನೇಹಿತರೆ. ನಿಮಗೆ ಬೇಕು ಅಂದರೆ ನೀವು ಹಾಕ್ಕೊಳ್ಳಿ, ನಾವು ಯೂಸ್ ಮಾಡೋದಿಲ್ಲ. ಇಷ್ಟ ಆಗಿತ್ತು ಇವತ್ತಿನ ಹೋಮ್ ಮೇಡ್ ಉಪ್ಪಿನಕಾಯಿ ರೆಸಿಪಿ. ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಒಂದು ಪುಟ್ಟ ಲೈಕು, ಕಮೆಂಟು ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ, ಈ ಉಪ್ಪಿನಕಾಯಿನ ಹಾಕಿರೋ ವಿಧಾನನ ತೋರಿಸ್ತಾ ಇವತ್ತಿನ ಈ ನನ್ನ ಪುಟ್ಟ ಚಿಕ್ಕ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಸ್ನೇಹಿತರೆ. ನೋಡ್ಬೋದು ಸೂಪರಾಗಿ ಉಪ್ಪಿನಕಾಯಿ ಬಂದಿದೆ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್. ಬಾಯ್ ಸ್ನೇಹಿತರೆ.